ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಫುಲ್ ಜೋಶಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಗೊತ್ತಾ, ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ್ರೆ ಇಷ್ಟ ಅಲ್ವಾ. ನನ್ನ ಹಳೆ ವಿಡಿಯೋಸ್ ಅಲ್ಲೆಲ್ಲ ನಾನು ಕವಿ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದು, ಗಾಂಧಿ ಬಜಾರಿಗೆ ಹೋಗಿದ್ದು, ಅದನ್ನೆಲ್ಲ ನೀವು ನೋಡಿದೀರಾ. ಏನೇನ್ ತಗೊಂಡ್ ಬಂದಿದ್ದೀನಿ, ಏನೇನ್ ಶಾಪ್ ಮಾಡ್ಕೊಂಡ್ ಬಂದಿದ್ದೀನಿ ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ಈ ವಿಡಿಯೋದಲ್ಲಿ ನಾನು ಬೆಂಗಳೂರಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಕವಿ ಮನೆಯಲ್ಲೇ ರಿವೀಲ್ ಮಾಡ್ಬಿಡೋಣ ಅಂತ ಇವಾಗ ಶಾಪಿಂಗ್ ಸ್ಟಾರ್ಟ್ ಮಾಡಿದೀವಿ. ಈ ವಿಡಿಯೋಗೆ ನನ್ನ ಜೊತೆಯಲ್ಲಿ ನನ್ನ ತಂಗಿ ಕವಿ ಸಹ ಇರ್ತಾಳೆ. ಕವಿ, ಪ್ಲೀಸ್ ವೆಲ್ಕಮ್ ಟು ಮೈ ವ್ಲಾಗ್, ಮೈ ಚಾನಲ್. ಸ್ನೇಹಿತರೆ, ಇವಾಗ ನನ್ನ ತಂಗಿ ಕವಿ ಸಹ ಹಾಯ್ ಹಾಯ್ ಕವಿ. ಹಾಯ್ ಹಾಯ್. ಅದ್ರ ಕಾಣಿಸುತ್ತೆ. ಸ್ನೇಹಿತರೆ, ಇಲ್ಲೊಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆಲ್ಲ ಥಿಂಗ್ಸ್ ಇಟ್ಕೊಂಡಿದೀವಿ. ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಕ್ಯಾಮ್ರಾ ಸೆಟ್ ಮಾಡಕ್ಕೆ ತುಂಬಾ ಹೊತ್ತು ತಗೊಂಡ್ವಿ. ನಂಗೆ ಟ್ರೈಪಾಡ್ ಎಲ್ಲ ಏನು ಸರಿಯಾಗಿ ತಂದಿರ್ಲಿಲ್ಲ. ಸೊ ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಕವಿ ಸೆಟ್ ಮಾಡ್ಕೊಟ್ಟಿದ್ದಾಳೆ. ಅಲ್ಲೊಂದು ಸ್ವಲ್ಪ ಥಿಂಗ್ಸ್ ಇದೆ, ಇಲ್ಲೊಂದು ಬ್ಯಾಗ್ ಫುಲ್ ಥಿಂಗ್ಸ್ ಇದೆ. ಇವಾಗ ಏನೇನ್ ತಗೊಂಡ್ಬಂದಿದೀವಿ ಅಂತ ತೋರಿಸ್ತೀವಿ. ಬನ್ನಿ ಕವಿ, ಸ್ಟಾರ್ಟ್ ಮಾಡೋಣ. ಎಸ್, ಫುಲ್ ಜೋಶ್. ಫುಲ್ ಜೋಶ್. ಫಸ್ಟ್ ಇದು ತೋರಿಸ್ಬಿಡ್ತೀನಿ. ಎಷ್ಟು ಸಖತ್ತಾಗಿದೆ ಅಲ್ವಾ. ಇದು ಇವ್ರ ಮನೆದೆ. ಏನ್ ತಂದಿರೋದಿದೆ? ಮೆಟ್ರೋದಲ್ಲಿ. ಇದು ಇವಾಗ ತಂದಿರೋದಲ್ಲ, ಅವ್ಳು ಫಸ್ಟ್ ತಂದಿಟ್ಟಿದ್ಲು. ಸುಮ್ಮನೆ ವಿಡಿಯೋ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಟಿದ್ದಾಳೆ. ಬಟ್ ಸಖತ್ತಾಗಿದೆ. ಓಕೆ, ಫಸ್ಟ್ ಎಲ್ಲಿಂದ ಶುರು ಮಾಡೋಣ ಕವಿ? ಎಲ್ಲಿಂದ ಶುರು ಮಾಡೋಣ? ಬಟ್ಟೆಯಿಂದನೇ ಶುರು ಮಾಡೋಣ. ಹೆಣ್ಮಕ್ಳಿಗೆ ಅಲ್ವಾ ಬಟ್ಟೆ ಅಂದ್ರೆ ಫೇವ್ರೇಟ್. ಸೊ ಬಟ್ಟೆಯಿಂದನೇ ಶುರು ಮಾಡ್ಬಿಡೋಣ. ಇದು ನಂದು. ಇದು ಕವಿದು ಜೀನ್ಸ್ ಟಾಪ್. ಕವಿದು ಜೀನ್ಸ್ ಟಾಪ್. ಇದು ಆಕ್ಚುಲಿ ವಿದ್ಯಾರ್ಥಿ ಭವನ್ಗೆ ಹೋಗಿದ್ವಿ, ಬಸವನಗುಡಿ ಗಾಂಧಿ ಬಜಾರ್ ಹತ್ರ. ಅಲ್ಲಿ ಒಂದು ಬ್ರಾಂಡೆಡ್ ಶಾಪ್ ಇತ್ತು, ಬ್ರಾಂಡೆಡ್ ಕ್ಲಾತ್ಸ್, ಬಟ್ ಕಡಿಮೆ ರೇಟಿಗೆ ಆಫರ್ ಅಲ್ಲಿ ಕೊಡ್ತಾ ಇದ್ರು. ಸೊ ಇದೊಂದು ಟಾಪ್, ಈ ಕಲರ್ ಅಲ್ಲಿ ಒಂದು ಟಾಪ್, ಪರ್ಪಲ್ ಕಲರ್ ಟಾಪ್. ಇದು ನನ್ನ ಫೇವ್ರೇಟ್ ಕಲರ್ ಟಾಪ್. ನನ್ಗೆ ತಗೊಂಡು ನಂಗೆ ಬೇಡ ಅಂತ ತಗೊಳ್ಳಿಲ್ಲ. ಇದ್ರದ್ದು ಪ್ರೈಸ್ ಬಂದು 399 rupees. ಎಸ್, ಸ್ವಲ್ಪ ದೂರ ಆಗೋಯ್ತು, ಕಾಣಿಸಲ್ಲ. ಬಟ್ 399 rupees ಕವಿದು ಟಾಪ್. ಓಕೆ, ನೆಕ್ಸ್ಟ್ ಗಾಂಧಿ ಬಜಾರ್ ಅಲ್ಲೇ ವಿದ್ಯಾರ್ಥಿ ಭವನ್ ಪಕ್ಕನೇ ಒಂದು ಬಟ್ಟೆ ಅಂಗಡಿ ಇದೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್. ಕುರ್ತಾ ಸೆಟ್ಸ್ ಇತ್ತು. ಸೊ ಅಲ್ಲಿ ಸ್ವಲ್ಪ ವಿದ್ಯಾರ್ಥಿ ಭವನ್ಗೆ ಯಾರಾದ್ರೂ ಹೋಗ್ತಾ ಇದ್ರೆ, ಆಕ್ಚುಲಿ ನಾವು ಹೋಗಿ ಆಲ್ಮೋಸ್ಟ್ 1.25 ಗಂಟೆ ವೇಟ್ ಮಾಡಿದ್ವಿ. ಅಷ್ಟು ರಶ್ ಇತ್ತು ಇವತ್ತು. ಸೊ ಆ ಟೈಮ್ ನ ನಾವು ಶಾಪಿಂಗ್ ಯುಟಿಲೈಸ್ ಮಾಡ್ಕೊಂಡ್ವಿ. ವಿದ್ಯಾರ್ಥಿ ಭವನ್ ಪಕ್ಕದಲ್ಲೇನೆ ಒಂದು ಶಾಪ್ ಇತ್ತು. ನಾನು ಅದನ್ನ ಹಳೆ ವಿಡಿಯೋದಲ್ಲಿ ಹಾಕಿದ್ದೆ. ವಿದ್ಯಾರ್ಥಿ ಭವನ್ ಗಾಂಧಿ ಬಜಾರ್ದು ಚಿಕ್ಕ ಗ್ಲಿಮ್ಸ್ ಎಲ್ಲ ನಾನು ಆಡ್ ಮಾಡಿದ್ನಲ್ಲ, ಅದೇ ಇವಾಗ ಅಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬಂದಿರೋದು. ಇದು ಕುರ್ತಾ. ಮತ್ತೆ ನನ್ಗೆ ಡ್ಯೂಟಿಗೆಲ್ಲ ಹೋಗೋದ್ರಿಂದ ಸ್ವಲ್ಪ ಕುರ್ತಾ ಸೆಟ್ಸ್ ಬೇಕಾಗಿತ್ತು. ಹಂಗಾಗಿ ಇದು ಟಾಪ್, ಅದು ಪ್ಯಾಂಟು 750 rupees ವರ್ತ್ ಅಂತ ಅನ್ನಿಸ್ತು. 750 ವರ್ತು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದು ಇದ್ಯಾವ ಮೆಟೀರಿಯಲ್? ಕಾಟನ್. ಇದು ಪ್ಯಾಂಟ್ ಎಲ್ಲ ಬಂದು ನೋಡಿ ಈ ತರ ಕಾಣಿಸ್ತಿದ್ಯಾ? ಮೇನ್ ಆಗಿ ಪ್ಯಾಂಟಿಗೋಸ್ಕರನೇ ತಗೊಂಡಿದ್ದು. ಡಿಸೈನ್ ಇದೆ. ಇದನ್ನ ಯಾವ ಪ್ಯಾಂಟಿಗೆ ಬೇಕಾದ್ರೂ ಹಾಕೋಬಹುದು. ಸಾರಿ, ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಹಾಕೊಬಹುದು. ಇನ್ನೊಂದು ನಾವು ಎಕ್ಸ್ಟ್ರಾ ಪಟ್ಟಿಯಾದ ಇದೇನಂದ್ರೆ ಪ್ಲಾಜೋ ತಗೊಳ್ಳೋದೇ ತಪ್ಪುತ್ತೆ. ನೆಕ್ಸ್ಟ್ ಡ್ರೆಸ್ ಬಂದು ಇದು ಸಹ ಕವಿದೆ. ಇದೊಂದು ಕುರ್ತಾ ಸೆಟ್, ಪಿಂಕ್ ಮತ್ತೆ ವೈಟ್ ಶೇಡ್ ಅಲ್ಲಿ. ಇದೊಂಥರ ಪಿಂಕ್ ಅಲ್ಲ, ಒಂಥರ ಈರುಳ್ಳಿ ಕಲರ್. ಕರೆಕ್ಟ್ ಆತರ. ಇದು ಕೆಳಗಡೆ ಪ್ಯಾಂಟಿಗೆ ಲೇಸ್ ಎಲ್ಲ ಬಂದಿದೆ. ಚೆನ್ನಾಗಿದೆ. ಇದನ್ನು 750. ಅಲ್ಲಿ ಟ್ರಯಲ್ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಒಂದ್ ಜೊತೆ ಡ್ರೆಸ್ 750 rupees. ಎಸ್. ನೆಕ್ಸ್ಟ್ ಅದೇ ಶಾಪ್ ಅಲ್ಲಿ ಇನ್ನೂ 3 ಕುರ್ತಾ ಸೆಟ್ಸ್ ಅಕ್ಕ ತಗೊಂಡಿದ್ದಾರೆ. ಈಗ ನೆಕ್ಸ್ಟ್ ನನ್ನ ಕುರ್ತಾಸ್ ತೋರಿಸ್ತೀನಿ. ನಾನು ಕವಿ ಒಂದೇ ಪ್ಯಾಟರ್ನ್ ಅಲ್ಲೇ ತಗೊಂಡಿದೀವಿ, ಕಲರ್ ಚೇಂಜ್ ಅಷ್ಟೇ. ಇದು ನನ್ನ ಫೇವ್ರೆಟ್ ಕಲರ್, ಅವಾಗಲೇ ಹೇಳ್ದಂಗೆ ಪರ್ಪಲ್ ಕಲರ್ ಡ್ರೆಸ್. ಲ್ಯಾವೆಂಡರ್ ಪರ್ಪಲಿಶ್ ಲ್ಯಾವೆಂಡರ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಗಾಗಿ ಅದಕ್ಕೆ ನನಗೆ ಪ್ಯಾಂಟ್ ಬಂದಿದೆಲ್ಲ ಸೇಮ್ ಅದೇ ತರ ಪ್ಯಾಂಟ್ಸ್ ಎಲ್ಲ 750ನೇ. ಇವಾಗ ನಾವು ತೋರಿಸ್ತಾ ಇರೋ ಡ್ರೆಸ್ ಎಲ್ಲ 750 rupees. ₹1 ಬಿಡೋದಿಲ್ಲ. ಬಾರ್ಗೇನ್ ಮಾಡೋದು ವರ್ತಲ್ಲ, ಯಾಕೆಂದ್ರೆ ಅವ್ರು ಆಲ್ರೆಡಿ ರೀಸನಬಲ್ ಪ್ರೈಸ್ ಕೊಡ್ತಾ ಇದ್ರು. ಹಾಗಾಗಿ ನೋ ಬಾರ್ಗೇನ್. ಒಂದು ಬ್ಲಾಕ್ ಕಲರ್ ಇದೆ. ಇದಕ್ಕೆ ಇದು ವಿ ನೆಕ್ ಬಂದಿದೆ, ಕಾಲರ್ ಚೆನ್ನಾಗಿದೆ. ಆಕ್ಚುಲಿ ಡೈರೆಕ್ಟ್ ಆಗಿ ನೋಡೋಕೆ ವಿಡಿಯೋದಲ್ಲಿ ಏನು ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ, ಬಟ್ ಇಟ್ ಇಸ್ ಗುಡ್. ಈ ತರ ಇದೆ. ಇದಕ್ಕೆ ಪ್ಲೇನ್ ಪ್ಯಾಂಟ್, ಪ್ಲೇನ್ ಬ್ಲಾಕ್ ಕಲರ್ ಪ್ಯಾಂಟ್. ಇದು ಸಹ ಬೇರೆ ಯಾವ ಕುರ್ತಾಗ್ ಬೇಕಾದ್ರೂ ಹಾಕೋಬಹುದು. ಓಕೆ, ನೆಕ್ಸ್ಟ್ ಬಂದು ದಿಸ್ ಒನ್. ಇದು ಮೋನಿ ಸೆಲೆಕ್ಷನ್. ಅಲ್ಲಿ ಮೇಲ್ಗಡೆ ಇಟ್ಟಿದ್ರು
ಇದು ನೋಡಿದ ತಕ್ಷಣ ಇದು ತಗೋ ಚೆನ್ನಾಗಿದೆ ಅಂದ್ರು, ಸೊ ಇದೊಂದು ಸೆಟ್ ತಗೊಂಡೆ. ಫ್ಲೋರಲ್ ಪ್ರಿಂಟ್ಸ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಟೈಮ್ಗೆ ಅದಕ್ಕೆ ಪ್ಯಾಂಟ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಆಫೀಸ್ ವೇರ್ಗೆ, ಡೈಲಿ ಡ್ಯೂಟಿಗೆಲ್ಲ ಹಾಕೊಂಡು ಹೋಗ್ಬೇಕು, ಕ್ಯಾಶುವಲ್ ವೇರ್ಗೆ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಲೆಗ್ಗಿನ್ಸ್ ನ ಹುಡುಕ್ಬೇಕು ಅನ್ನೋ ವರ್ತ್, ಮತ್ತೆ ಈ ತರ ಶೆಕೆಗೆಲ್ಲ ಲೆಗ್ಗಿನ್ಸ್ ಕಂಫರ್ಟಬಲ್ ಅಲ್ಲ. ಸೊ ನನ್ನ ಹತ್ರ ಈ ತರ ಸೆಟ್ಗಳು ಅಷ್ಟೊಂದು ಇರ್ಲಿಲ್ಲ. ಸೊ ಇವಾಗ ಒಂದ್ 3 ಜೊತೆ ತಗೊಂಡಿದೀನಿ. ಅನ್ಕೊಂಡಿದೀನಿ ನೆಕ್ಸ್ಟ್ ಬೆಂಗಳೂರಿಗೆ ಬಂದಾಗೆಲ್ಲ ಆ ಶಾಪಿಗೆ ಹೋಗಿ 3 ಪೇರ್ಸ್ 5 ಪೇರ್ಸ್ ಮಿನಿಮಮ್ ತಗೊಂಡೋಗ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಓಕೆ, ನೆಕ್ಸ್ಟ್ ಅದೇ ಇಲ್ಲಿ ಶಾಪ್ ಅಕ್ಕಪಕ್ಕದಲ್ಲೇ ಒಂದು ಬ್ಯಾಂಗಲ್ ಸ್ಟೋರ್ ಇತ್ತು. ಅಲ್ಲಿ ಮಾಮೂಲಿ ಬೇಸಿಕ್ ಥಿಂಗ್ಸ್ ಇದೆ. ಪಾಂಡ್ಸ್ ವೈಟ್ ಬ್ಯೂಟಿ ತಗೊಂಡು, ಕವಿ ನೈಲ್ ಪಾಲಿಶ್ ರಿಮೋಟ್ ತಗೊಂಡು, ಒಂದು ಹೇರ್ ಕ್ಲಿಪ್ಸ್ ತಗೊಂಡು, ಇಲ್ಲೊಂದು ಇಯರಿಂಗ್ಸ್ ತುಂಬಾ ಚೆನ್ನಾಗಿತ್ತು ಅಂದಿದ್ದು. ಇದೊಂದು ಇಯರಿಂಗ್ಸ್ ತಗೊಂಡೆ, ಯೂನಿಬೈ ಕಾಣಿಸ್ತಾ ಇದೆ ಇಯರಿಂಗ್ಸ್, ಚೆನ್ನಾಗಿದೆ ಆಕ್ಚುಲಿ. ಝೂಮ್ ಹಾಕಿದ್ರೆ ಕಾಣುತ್ತೆ. 190 ರುಪೀಸ್ ಇದು, ಚೆನ್ನಾಗಿದೆ. ನಾ ಇದೊಂದು ಸ್ಟಿಕ್ಕರ್ ತಗೊಂಡೆ. ಹಾಗೆ ಇದು ಕ್ಲಿಪ್ಸ್ ಪರ್ಲ್ ತರ, ಮುತ್ತಿನ ತರ ಕ್ಲಿಪ್ಸ್. ಇದು 20 ರುಪೀಸ್ ಈಚ್. ಒಂದು ಕ್ಲಿಪ್, ಒಂದು ಫ್ಲವರ್ ಶೇಪಲ್ಲಿ ಇದೆ, ಇನ್ನೊಂದು ಹಾರ್ಟ್ ಶೇಪಲ್ಲಿ ಇದೆ. ಇದಿಷ್ಟು ನಾವು ಅಲ್ಲ, ಇದು ಗಾಂಧಿ ಬಜಾರಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ದು. ನೆಕ್ಸ್ಟ್ ಬರೋದು ಡಿಮಾರ್ಟ್. ಓಕೆ, ಡಿಮಾರ್ಟ್ ನೆಕ್ಸ್ಟ್. ಡಿಮಾರ್ಟ್ ಅಲ್ಲಿ ನಾನು ತುಂಬಾ ಕಡಿಮೆ ಐಟಮ್ಸ್ ತಗೊಂಡಿದ್ದು. ಇದು ಮಾಮೂಲಿ ಟಿಕ್ ಟಾಕ್ ಕ್ಲಿಪ್ಸ್, ಇದೊಂದು ಕ್ಲಿಪ್ಸ್. ಇದೆಷ್ಟು? ಇದು 50 ರುಪೀಸ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಗಟ್ಟಿ ಇದೆ. ಇದು 35 ರುಪೀಸ್. ಇದು ಸ್ಪೂನ್ ಎಲ್ಲ ಅಲ್ಲಿ ಇಲ್ಲಿ ಮಿಸ್ ಮಾಡ್ಬಿಟ್ಟಿದೆ. ಇದು ಒಂದು 80 ರುಪೀಸ್. ಸ್ನೇಹಿತರೆ, ಹಾಗೆ ಇದನ್ನೊಂದು ಮರ್ತಿದೆ ನಾನು. ಗಾಂಧಿ ಬಜಾರಲ್ಲಿ ಒಂದು ಗ್ರಂಥಿಕೆ ಸ್ಟೋರ್ ಇತ್ತು, ತುಂಬಾ ದೊಡ್ಡ ಗ್ರಂಥಿಕೆ ಅಂಗಡಿ, ತುಂಬಾ ಕಲೆಕ್ಷನ್ಸ್ ಇತ್ತು ಸ್ನೇಹಿತರೆ. ಅಲ್ಲಿ ಇದು ಗೋಂದ್ ತಗೊಂಡ್ವಿ. ಗೋಂದ್ ಅಂದ್ರೆ ಬಾದಾಮ್ ಗೋಂದ್, ನೀರಿನ ಗೋಂದ್ ಅಂತ ಕೇಳಿದ್ರೆ ಕೊಡ್ತಾರೆ ಅಲ್ಲಿ. ಬಾದಾಮ್ ಗೋಂದ್ ಅಂದ್ರೆ ಅಷ್ಟು ಗೊತ್ತಾಗ್ಲಿಲ್ಲ, ನೀರಿನ ಗೋಂದ್ ಅಂತ ಕೊಟ್ರು. ಇದನ್ನ ತಿನ್ನೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತಂತೆ, ಕವಿ ಫ್ರೆಂಡ್ ಹೇಳಿದ್ರು. ಸೊ ನಾನು ಟ್ರೈ ಮಾಡೋಣ ಅಂತ ಒಂದು 50 ಗ್ರಾಮ್ ತಂದಿದ್ದೀನಿ. ಏನಿಲ್ಲ, ಇದನ್ನ ಒಂದು 2 ರಿಂದ 3 ಗೋಂದನ್ನ ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ತಿನ್ನೋದು ಅಷ್ಟೇ ಅಲ್ವಾ? ಅದು ಜಲ್ಲಿ ತರ ಆಗಿರುತ್ತೆ ಅನ್ಸುತ್ತೆ. 2 ತರ ಗೋಂದ್ ಬರುತ್ತೆ ಸ್ನೇಹಿತರೆ. ಒಂದು ಗಮ್ ಅಂದ್ರೆ ಈಗ ನಾವು ಕರ್ದಟ್ಟೆ ಎಲ್ಲ ಮಾಡ್ತೀವಲ್ಲ, ಅಂಟುಂಡೆ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಈ ಗೋಂದನ್ನ ಅಂಟಾಗಿ ಬಳಸ್ತಾರೆ. ಬಟ್ ಇದು ನೀರಿನ ಗೋಂದು, ನಾವು ಬಾಡಿ ಹೀಟ್ ಕಡಿಮೆ ಆಗಲಿ ಅಂತ ತಗೊಂಡ್ವಿ. ಓಕೆ, ಅದೊಂದಾಯ್ತು. ಈಗ ಇದೊಂದು ಬಾಕ್ಸ್ ಡಿಮಾರ್ಟ್ 180 ರುಪೀಸ್ ಗ್ಲಾಸ್ ಬಾಕ್ಸ್ ವಿತ್ ಲಿಡ್ ಇದೆ, ಏರ್ ಟೈಟ್ ಕಂಟೈನರ್. 180 ರುಪೀಸ್. ಡಿಮಾರ್ಟ್ ಸಲಾಡ್ ಎಲ್ಲ ಮಾಡ್ಕೊಂಡು ರೆಗ್ಯುಲರ್ ಆಗಿ ಸಲಾಡ್ ಯೂಸ್ ಮಾಡ್ತಾನೆ ಇರ್ತಾಳೆ. ಅದಕ್ಕೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿರ್ತಾಳಲ್ಲ, ಅದನ್ನೆಲ್ಲ ಒಂದೇ ಬೌಲಿಗೆ ಹಾಕಿ ಮಿಕ್ಸ್ ಮಾಡಿ ಬೇಕಾದ್ರೆ ಸ್ಟೋರು ಮಾಡ್ಕೊಬೋದು, ತಿನ್ಬೋದು ಅದ್ರಲ್ಲೇ. ಚೆನ್ನಾಗಿದೆ ಇದು. ಪ್ರತಿ ಸರಿ ಹೋದಾಗ ಒಂದೊಂದು ತಗೊಂಡ್ರೆ 6 ವರೆಗೂ ತಗೋಬೇಕಂತ ತಲೆ ಇದೆ. ಗ್ಲಾಸ್ ಜಾರ್ಸ್ ಅಲ್ವಾ, ಒಳ್ಳೇದು. ಇದು ನಾನು ನೆಕ್ಸ್ಟ್ ನಾನು ತಗೊಂಡಿರೋದು ಇದು ಮೆಜರಿಂಗ್ ಕಪ್ಸ್. ನೆಕ್ಸ್ಟ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಲ್ಲ, ಕುಕಿಂಗ್ ವಿಡಿಯೋಸಿಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಮೆಜರಿಂಗ್ ಕಪ್ಸ್ ಸೆಟ್ ತಗೊಂಡಿದ್ದೀನಿ. ಇದು 69 ರುಪೀಸ್ ಇದಕ್ಕೆ. ಅದಾದ್ಮೇಲೆ ಇದು ಒಂದು ಹ್ಯಾಂಗರ್ಸ್ 50 ರುಪೀಸ್ ಅಷ್ಟು. ಅಲ್ಲ, ಎಷ್ಟಿದು? 50 ರುಪೀಸ್, 49 ರುಪೀಸ್. ಇದೇನಕ್ಕೆ ಅಂದ್ರೆ ವಾರ್ಡ್ರೋಬ್ ಅಲ್ಲಿ ಹ್ಯಾಂಗರ್ ಇದೆ. ಆ ಹ್ಯಾಂಗರಿಗೆ ಈ ತರ ಸ್ಟೋಲ್ಸ್ ಎಲ್ಲ ಬರುತ್ತಲ್ಲ, ಶಾಲ್ಸ್ ತರ ಎಲ್ಲ ಹಾಕೊಂತೀವಲ್ಲ ಡ್ರೆಸ್ ಮೇಲೆ, ಅದು ಮತ್ತೆ ದುಪ್ಪಟ್ಟಗಳು, ಅದನ್ನೆಲ್ಲ ಒಂದೊಂದೇ ಹಾಕಿ ಆರ್ಗನೈಸ್ ಮಾಡ್ಬೋದು. ಮತ್ತೆ ಇಲ್ಲಿಗೆಲ್ಲ ಮಾಸ್ಕ್ ಎಲ್ಲ ಹ್ಯಾಂಗ್ ಮಾಡ್ಕೊಬಹುದು. ಸೊ ಅದಕ್ಕೆ ಇರ್ಲಿ ಅಂತ ಒಂದು ತಗೊಂಡಿದ್ದೀನಿ. 49 ರುಪೀಸ್ ಇದು. ನೆಕ್ಸ್ಟ್ ಇದು ಮಾಮೂಲಿ ಹ್ಯಾಂಡ್ ಕರ್ಚೀಫ್ಸ್. ಇದು ಎಷ್ಟು? 150 ರುಪೀಸ್. ಅಲ್ಲ, 130 ರುಪೀಸ್. ಇದು 6 ಪೀಸ್ ಇದೆ. ಇದು ಆಕ್ಚುಲಿ ನಮ್ಮೂರ ತಿಂಡಿ ಅಂತ ಇದೆ ನಾಗರಬಾವಿಯಲ್ಲಿ. ಅಲ್ಲಿ ನಾವು ನಿಯರ್ ಬೈ ಹೋದಾಗ ತಗೊಂಡಿದ್ದು. ಎಳ್ನೀರು ಓಪನ್, ಇವಾಗ ಆಲ್ಮೋಸ್ಟ್ ಎಲ್ಲರೂ ಇದನ್ನ ಆನ್ಲೈನ್ ಅಲ್ಲಿ ನೋಡ್ತಾ ಇರ್ತೀರಾ ಅಂತ ಅನ್ಸುತ್ತೆ. ಎಳ್ನೀರು ಓಪನ್ ಮಾಡೋದಿದು ತುಂಬಾ ಈಸಿಯಾಗಿ ಮಾಡಿ ತೋರಿಸಿದ್ರು, ಅದಕ್ಕೆ ತಗೊಂಡಿದ್ದೀನಿ. ನೋಡೋಣ, ಅದು ಯೂಸ್ ಮಾಡ್ಬೇಕಾದ್ರೆ ನಾನು ಖಂಡಿತವಾಗ್ಲೂ ಇದ್ರದ್ದು ರಿವ್ಯೂ ಕೊಡ್ತೀನಿ. ಇದೆಷ್ಟು? 100 ರುಪೀಸ್. ನೆಕ್ಸ್ಟ್
ಈ ಬಾಟ್ಲು ಇದು ದ್ರಾಕ್ಷಿ ಸ್ನೇಹಿತರೆ, ಒಣ ದ್ರಾಕ್ಷಿ. ಇದು ಸಹ 120 ರುಪೀಸ್ ಏನೋ ಇತ್ತು, ಅರ್ಧ kg ಡಿಮಾರ್ಟಲ್ಲೇ. ಸೊ ಇದೊಂದು ಪ್ಯಾಕೆಟ್ ತಗೊಂಡೆ. ಮತ್ತೆ ಇದು ಅಂಜೂರ ಫಿಗ್ ಫ್ರೂಟ್. ಇದು 134 140 ರುಪೀಸ್ ಇತ್ತು. ನನಗೆ ಚಿಕ್ಕಮಂಗ್ಳೂರಲ್ಲಿ ಇದು ನಾನು ಲಾಸ್ಟ್ ಟೈಮ್ ತೊಗೊಂಡಾಗ 190 ರುಪೀಸ್ ಏನೋ ಕೊಟ್ಟಿದ್ದೆ ನಾನು. ಇದು ಎಷ್ಟು ಗ್ರಾಮ್ಸ್ ಇದೆ? 100 ಗ್ರಾಮ್ಸಿಗೆ ನಾನು ಅಲ್ಲಿ 190 ರುಪೀಸ್ ಕೊಟ್ಟಿದ್ದೆ, ನಂಗೆ ನೆನಪಿದೆ. ಸೊ ಇದು ಸ್ವಲ್ಪ ಕಡಿಮೆ ಇತ್ತಲ್ಲ, ಕ್ವಾಲಿಟಿನೂ ಓಕೆ ಅಂತ ಅನಿಸುತ್ತೆ, ಟ್ರೈ ಮಾಡಬೇಕು. ಸೊ ಇವಾಗ ಇದು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ನನ್ನ ಛೋಟಾ ಬಾಟಲ್, ನಂಗೆ ತುಂಬ ಇಷ್ಟ ಆಯ್ತು. ಇದು ಮೈ ಬಾಟಲ್ ಅಂತ, ಗ್ಲಾಸ್ ಬಾಟಲ್. ಇದು ಈ ಥರ ಗ್ಲಾಸ್ ಬಾಟಲಿಗೆ ಇದೊಂದು ಪೌಚ್ ಥರ ಕೊಟ್ಟಿರ್ತಾರೆ. ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ, ಸೇಫ್ ಆಗಿರುತ್ತೆ ಅಂತ ನಮ್ಮ ವ್ಯಾನಿಟಿ ಬ್ಯಾಗಿಗೆಲ್ಲ ಹಾಕೊಂಡು ಕ್ಯಾರಿ ಮಾಡ್ಬೋದು. ಇದು 79 ರುಪೀಸ್. ಇದೊಂದು ಬಾಟಲ್ ತಗೊಂಡೆ. ಇದು ಸ್ಟೋರೇಜ್ ಬಾಕ್ಸ್ ತರ ನಾವು ಯೂಸ್ ಮಾಡ್ಬೋದು. ನಮ್ಮ ತರಲ್ಲಿ ಫ್ರೂಟ್ ಬ್ಯಾಸ್ಕೆಟ್ ಅನ್ಕೊಂಡು ತಗೊಂಡಿದೀವಿ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಆಕ್ಚುಲಿ ಕವಿ ಸೆಲೆಕ್ಷನ್, ನಂಗೂ ಸಹ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಈ ತರ ಚೆನ್ನಾಗಿರೋದು, ಬಟ್ ಲಿಡ್ ಇದ್ರೆ ಚೆನ್ನಾಗಿರೋದು, ಲಿಡ್ ಇಲ್ಲ. 130 ರುಪೀಸ್. ಇದು ಇದ್ರೊಳಗೆ ಸ್ವಲ್ಪ ಪೈನಾಪಲ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ. ಇದ್ರ ಮೇಲ್ಗಡೆ ಇವಾಗ ನಾನು ಕವರ್ ಮಾಡೋದಕ್ಕೆ ಏನಾದ್ರು ಒಂದು ಯೋಚನೆ ಮಾಡಬೇಕು. ಸದ್ಯಕ್ಕೆ ಇದೊಂದು ಬ್ಯಾಸ್ಕೆಟ್ ಫ್ರೂಟ್ಸಿಗೆ ಅಂತಾನೆ ತಗೊಂಡಿದ್ದೀನಿ. ಇದು ಒಂದು ನ್ಯಾಪ್ಕಿನ್, ಸುಮ್ಮನೆ ಅಡುಗೆ ಮನೆ ಸಿಂಕ್ ಹತ್ರ ಹಾಕೋಣ ಅಂತ ತಗೊಂಡೆ. ಇದು ಎಷ್ಟು? 50 ರುಪೀಸ್, 49 ರುಪೀಸ್. ಮತ್ತೆ ನೆಕ್ಸ್ಟ್ ಇದು ಪಿಲ್ಲೋ ಕವರ್ ತೋರಿಸುತ್ತೆ. ಇದು ದಿವಾನ್ ಕಟ್ ಸೆಟ್ ಕವರ್, ಸಿಂಗಲ್ ಬೆಡ್ ಶೀಟ್ ದಿವಾನ್ಗೆ ಹಾಕಂತದ್ದು. 150 ರುಪೀಸ್. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿದ್ರೆ 150 ಅಂತ ಯಾರು ಅನ್ನಲ್ಲ. ಒಂಥರ ಬ್ರ್ಯಾಂಡೆಡ್ ಕಾಸ್ಟ್ಲಿ ಬೆಡ್ಶೀಟ್ ಅಂತಾನೆ ಫೀಲ್ ಆಗುತ್ತೆ. ಇದನ್ನ ಟಚ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ನೋಡಕ್ಕೂ ಅಷ್ಟೇ ಕ್ಲಾಸಿ ಆಗಿದೆ. ಅದಕ್ಕೆ ಮ್ಯಾಚ್ ಆಗೋಂಥದ್ದು ಸಿಗ್ಲಿಲ್ಲ, ಬಟ್ ಇದು ಓಕೆ, ಚೆನ್ನಾಗಿತ್ತು. ಇದು ಫ್ಲೋರಲ್ ಪ್ರಿಂಟ್ಸ್ ಇದೆ, ಅದು ಫ್ಲೋರಲ್ ಪ್ರಿಂಟ್ಸ್ ಇತ್ತಲ್ಲ, ಹಾಗಾಗಿ ಇದೊಂದು ಪಿಲ್ಲೋ ಕವರ್ ತಗೊಂಡೆ. ಇದು 50 ರುಪೀಸ್, 49 ರುಪೀಸ್ ಅಷ್ಟೇ ಸ್ನೇಹಿತರೆ ಶಾಪಿಂಗ್ ನಮ್ದು. ಇದಂತೂ ನಂಗೆ ತುಂಬಾ ಅವಶ್ಯಕತೆ ಇತ್ತು, ಬೇರೆ ಹಳೇದೊಂದಿತ್ತು, ಈ ತರ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ. ಫೈನಲಿ ತಗೊಂಡೆ. ಇದು 119 ರುಪೀಸ್, 119 ಚೆನ್ನಾಗಿದೆ. ಇನ್ನೇನು ತಗೊಂಡ್ಬೇಕು, ಇಷ್ಟೇನಾ ನಮ್ಮ ಶಾಪಿಂಗು. ಇದು ಇಲ್ಲಿ ಡಿಮಾರ್ಟ್ ಅಲ್ಲಿ ಇಷ್ಟು ಶಾಪಿಂಗ್ ಮಾಡಿದೀವಿ ಸ್ನೇಹಿತರೆ. ನೆಕ್ಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಅಷ್ಟು ಶಾಪ್ಸ್ ಎಲ್ಲ ಸಿಗ್ಲಿಲ್ಲ. ಆಮೇಲೆ ನಮ್ಗೆ ಸ್ಟ್ರೆಂತ್ ಓಡಾಡಕ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಏನಕ್ಕಂತ ಗೊತ್ತಿಲ್ಲ. ಅವತ್ತು ಬೇಗ ಎದ್ದಿದ್ದಕ್ಕೋ ಏನೋ ನಾವು ಜಾಸ್ತಿ ಎಲ್ಲೂ ಸುತ್ತಲಿಲ್ಲ, ನಾನು ಹಳೆ ವಿಡಿಯೋದೆಲ್ಲ ಹೇಳಿದ್ದೀನಿ. ಸೊ ಅಲ್ಲಿ ನಾವೇನ್ ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಇದು ಒಂದು ಪರ್ಸ್ ತಗೊಂಡೆ ನಾನು, ಕ್ಲಚ್ ಫಂಕ್ಷನ್ ವೇರಿಗೆಲ್ಲ ಯೂಸ್ ಆಗುತ್ತೆ ಅಂತ ತಗೊಂಡೆ. 350 ರುಪೀಸ್. ಚೆನ್ನಾಗಿದೆ, ಕಷ್ಟ. ಇದಕ್ಕೆ ಏನಂತ ಇದಕ್ಕೊಂದು ಹ್ಯಾಂಗು ಕೊಟ್ಟಿದ್ದಾರೆ, ಹಿಂಗೆ ಹ್ಯಾಂಗ್ ಮಾಡ್ಕೊಬೋದು, ಚೆನ್ನಾಗಿದೆ. 350 ರುಪೀಸ್. ಈ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. 350 ರುಪೀಸ್, 500 ಹೇಳಿದ್ರು, 350 ಕೊಟ್ಟರು. ಇದು ಒಂದು ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಜುಡಿಯೋ ಇತ್ತು. ನನಗೊಂದು ಜೀನ್ಸ್ ಬೇಕಿತ್ತು, ಬ್ಲ್ಯಾಕಲ್ಲಿ ನನ್ನ ಹತ್ರ ಜೀನ್ಸ್ ಇರಲಿಲ್ಲ. ಸೊ ಒಂದು ಜುಡಿಯೋದಲ್ಲೇ ಒಂದು ಜೀನ್ಸ್ ತಗೊಂಡಿದ್ದೀನಿ. 690. ಲಾಸ್ಟ್ ಟೈಮ್ ಜುಡಿಯೋ ಬೆಂಗಳೂರಿಗೆ ಬಂದಾಗಲೇ ಜುಡಿಯೋದಲ್ಲಿ ಒಂದು ಬ್ಲೂ ಕಲರ್ ಜೀನ್ಸ್ ತಗೊಂಡಿದ್ರು, ಅದು ಕಂಫರ್ಟ್ ಇದೆ ಅಂತ ಹೇಳಿ ಅದೇ ಬ್ರ್ಯಾಂಡ್ ಅಲ್ಲಿ ಇನ್ನೊಂದು ಬ್ಲ್ಯಾಕ್ ತಗೊಂಡಿದ್ದೀನಿ. ಆಕ್ಚುಲಿ ವೈಟ್ ಟ್ರೈ ಮಾಡಿದೆ, ನಂಗೆ ವೈಟ್ ಅಷ್ಟು ಇಷ್ಟ ಆಗಲಿಲ್ಲ. ವೈಟ್ ಬೇರೆ ಬ್ರ್ಯಾಂಡ್ ಎಲ್ಲ ನೋಡಬೇಕು, ಸೊ ಬ್ಲ್ಯಾಕ್ ತಗೊಂಡೆ. ಇದು ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಮಿನಿಸೋ ಹೋಗಿದ್ವಿ, ಮಿನಿಸೋದಲ್ಲಿ ಒಂದೇ ತಗೊಂಡಿದ್ದು. ಫೇಸ್ ಟಿಶ್ಯೂ, ಇದು ಫೇಶಿಯಲ್ ಟಿಶ್ಯೂಸ್. ಎಷ್ಟು ಪ್ಯಾಕ್ ಇರ್ಬೋದು ಇದರಲ್ಲಿ? ನಾವು ಎಣಿಸೇ ಇಲ್ಲ. 18 ಏನೋ ಇದೆ. 18 ಇದೆಯಾ? ಇಬ್ರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಅರ್ಧ ತಗೊಂಡ್ವಿ. ಇದು ಎಷ್ಟು? 120 ರುಪೀಸ್. ಏನು 120? 199 ಅನ್ಸುತ್ತೆ. ಇಲ್ಲಿ ನೋಡು, 190 ರುಪೀಸ್. ಚಿಕ್ಕದಾಗಿ ನಮ್ಗೆ ಟ್ರಾವೆಲಿಂಗ್ಗೆ ಅಥವಾ ಮೇಕಪ್ ಪೌಚಿಗೆಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿದೆ.
ಆಗ್ಲೇ 2 ಖಾಲಿ ಮಾಡಿದೀನಿ. ಬೆಂಗಳೂರು ಸುತ್ತುವಾಗ ಎಷ್ಟು ಖಾಲಿ ಆಗಿದೆ ಆಲ್ರೆಡಿ. ಇಷ್ಟು ಸ್ನೇಹಿತರೆ ನನ್ನ ಬೆಂಗಳೂರು ಕಲೆಕ್ಷನ್ಸ್ ಇದೆ, ಔಟ್ ಸೈಡ್ ಇದೆ. ಫುಟ್ವೇರ್ ಹೊರಗಡೆ ಬಿಟ್ಟಿದೀವಿ. ಆಗ್ಲೇ ಮೋನಿ ಶೂಸ್ ಯೂಸ್ ಮಾಡಾಯ್ತು, ನಾನು ಒಂದು ಪೇರ್ ಸ್ಲಿಪ್ಪರ್ ಯೂಸ್ ಮಾಡಿದೀನಿ. ಎಲ್ಲ ಒಂದು ಬಾಟಾದ ಸ್ಲಿಪ್ಪರ್ ತಗೊಂಡು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ, ಅದನ್ನ ಇವಾಗ ನಾನು ಹೊರಗಡೆ ತೋರಿಸ್ತೀನಿ. ಅಲ್ಲ, ಅದನ್ನ ಆಡ್ ಮಾಡ್ತೀನಿ. ಈಗ ನೆಕ್ಸ್ಟ್ ಏನು, ಇಷ್ಟೇ ಸ್ನೇಹಿತರೆ ನಮ್ಮ ಬೆಂಗಳೂರಲ್ಲಿ ಶಾಪಿಂಗ್. ಹೆಂಗ ಅನ್ನಿಸ್ತು ಬೆಂಗಳೂರು ಶಾಪಿಂಗ್? ಬೆಂಗಳೂರು ಶಾಪಿಂಗ್ ಸಖತ್ತಾಗಿತ್ತು. ನಾನು ಬೆಂಗಳೂರಿಗೆ ಬರೋದೇ ನಿಮ್ಮ ಮನೆಗೆ ಎಷ್ಟು ಖುಷಿಯಾಗಿ ಬರ್ತೀನಿ ಶಾಪಿಂಗ್ ಮಾಡ್ಬೋದು ಅಂತ ಅಷ್ಟೇ ಖುಷಿಯಾಗಿರ್ತೀನಿ. ಸೊ ಚೆನ್ನಾಗಿತ್ತು ಸ್ನೇಹಿತರೆ. ಕವಿತನ ಮನೆಗೆ ಬಂದ್ರೆ ನಾವು ಮನೇಲಿ ಟೈಮ್ ಸ್ಪೆಂಡ್ ಮಾಡೋದೇ ತುಂಬಾ ಕಮ್ಮಿ. ಅಡುಗೆ ಮಾಡಕ್ಕೆ ಚಾನ್ಸೇ ಸಿಗಲ್ಲ. ಇವ್ರು ಯಾವಾಗ್ಲೂ ಅಕ್ಕ ಏನಾದ್ರು ಸ್ಪೆಷಲ್ ಮಾಡ್ತೀನಿ ಅಂತ ಇರ್ತಾಳೆ. ಸ್ಪೆಷಲ್ ಅಂದ್ರೆ ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ ಏನಾದ್ರು ಸ್ಪೆಷಲ್ ಮಾಡ್ತೀನಿ ಅಂತ ಇರ್ತಾಳೆ. ನಾವು ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಚಿಕ್ಕಮಂಗ್ಳೂರಿಂದಾನೆ. ಈ ಕಡೆ ಹೋಗಿ ಇವತ್ತು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ. ಅವ್ರು ಸ್ವಲ್ಪ ಫುಡ್ಡಿ, ಇವಳು ಸಖತ್ ಫುಡ್ಡಿನೇ. ಸೂರಿ ನಾನು ಇವಳಿಗೆ ಮೋನ್ಗೆ ತುಂಬಾ ಫುಡ್ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಸೊ ಮೋನಿ ಎಲ್ಲ ಅಲ್ಲಿಂದಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರೆ. ಈ ಸತಿ ಬಂದಾಗ ಆ ಹೋಟೆಲ್ ವಿಸಿಟ್ ಮಾಡ್ಬೇಕು, ಆ ರೆಸ್ಟೋರೆಂಟಿಗೆ ಹೋಗ್ಬೇಕು, ಆ ಪಬ್ಬಿಗೆ ಹೋಗ್ಬೇಕು, ಡಾಬಾಗ್ ಹೋಗ್ಬೇಕು ಅಂತ. ಸೊ ಅಲ್ಲಿ ಸುತ್ತಲೇ ಆಗೋಗುತ್ತೆ ಸ್ನೇಹಿತರೆ. ಅದ್ರ ಮಧ್ಯದಲ್ಲಿ ನಮ್ಗೆ ಚಿಕ್ಕ ಪುಟ್ಟ ಶಾಪಿಂಗಿಗೆ ಟೈಮ್ ಸಿಕ್ತಾಗ ಈ ರೀತಿ ಶಾಪಿಂಗ್ ಮಾಡ್ಕೊಂಡ್ಬಿಡೋದು. ಫೈನಲಿ ಬೆಂಗಳೂರಲ್ಲಿ ಶಾಪಿಂಗ್ ಮುಗ್ದಿದೆ. ನಂಗಂತೂ ಫುಲ್ ಖುಷಿಯಾಗಿದೆ. ಬೇಜಾರು ಅಂದ್ರೆ ಬೆಳಿಗ್ಗೆ ಹೋಗ್ತಾ ಇದ್ದಾರೆ. ಇದು ಸಾಯಿಗೋಲ್ಡ್ ಪ್ಯಾಲೇಸಿಗೆ ಹೋಗ್ತಿದೀವಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ತಗೊಂಡಿದ್ದು. ಯಾಕೆಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿ ತೋರ್ಸೋರು ಯಾರು ಇರ್ಲಿಲ್ಲ, ನಮಗೆ ಅಷ್ಟು ಬಿಸಿ ಇದ್ರು. ತೋರ್ಸಿದ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರ್ಲಿಲ್ಲ, ಸಮಾಧಾನ ತಗೊಳ್ಳೋ ಸಖತ್ತು ಅಂದ್ರೆ ಸಖತ್ ರಶ್ ಇತ್ತು ಸ್ನೇಹಿತರೆ. ಜಾಸ್ತಿ ವೇಟ್ ಮಾಡಿದೀವಿ. ತೋರ್ಸಕ್ಕೆ ಯಾರು ಇರ್ಲಿಲ್ಲ ಅಂದ್ರೆ ತುಂಬಾ ರಶ್ ಇತ್ತು. ಪಾಪ ಅವರು ಸಹ ಸ್ಟಾಫ್ ತುಂಬಾನೇ ತಲೆ ಬಿಸಿ ಮಾಡ್ಕೊಂಡು ಓಡಾಡ್ತಾನೆ ಇದ್ರು. 1 hour ಕಾಯ್ದು ತಗೊಳ್ಳೇಬೇಕು ಅಂತ ಇವಳಿಗೆ ಇದ್ದಿದ್ದಕ್ಕೆ ಸೊ ಇದೊಂದು ಕಡ್ಗ ತಗೊಂಡ್ ಬಂದ್ವಿ. ಸೂರಿ ಮೋರಿ ಕಡ್ಗ ತಗೊಂಡ್ ಬಂದ್ವಿ. ನನಗೆ ಏನೋ ಅನ್ನಿಸ್ಲಿಲ್ಲ, ನಂಗಲ್ಲಿ ಪೇಶನ್ಸ್ ಇರ್ಲಿಲ್ಲ ಆ ಕ್ರೌಡಲ್ಲಿ ನೋಡೋಷ್ಟು. ಹಂಗಾಗಿ ನಾನೇನು ತಗೊಳ್ಳಿಲ್ಲ ಸ್ನೇಹಿತರೆ. ಇಷ್ಟೇ ನನ್ನ ಬೆಂಗಳೂರಲ್ಲಿ ಶಾಪಿಂಗ್. ನಮ್ಮ ಬೆಂಗಳೂರಲ್ಲಿ ಶಾಪಿಂಗ್. ಹೊರಗಡೆ ಸ್ಲಿಪ್ಪರ್ಸ್ ಎಲ್ಲ ಇದೆ. ಇನ್ನೇನ್ ಹೇಳೋದು ಕವಿ? ನಾಳೆ ಊರಿಗೆ ಕೊಟ್ವಿ, ಏನ್ ಅನ್ಸ್ತದೆ? ಬೇಜಾರಾಗ್ತಾ ಇದೆ. 3 ದಿನ ಹೆಂಗ್ ಕಳೆದೋಯ್ತು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಬರೋ ತನಕ ಅಷ್ಟೇ ನಮಗೆ ಬೆಂಗಳೂರಿನೇದು ಹಾಲುಕ್ಸಿದ್ದು ಎಲ್ಲ ನೀವು ಚಿಕ್ಕದೊಂದು ಗ್ಲಿಮ್ಸ್ ಆಡ್ ಮಾಡಿದೀನಿ ಅಷ್ಟೇ. ಯಾಕಂದ್ರೆ ಅಲ್ಲಿ ಆಂಟಿ ಅಂಕಲ್ ಎಲ್ಲ ಇದ್ದಲ್ವಾ, ಅವ್ರಿಗೆ ಅಷ್ಟು ಕಂಫರ್ಟ್ ಅನ್ಸಲ್ಲ ಅಂತ ನಾನು ಮನೇಲಿ ಹೋಮ್ ಟೂರ್ ಆಗಲಿ ಡಿಟೈಲ್ ಆಗಿ ಅಲ್ಲಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಖುಷಿ ಆಯ್ತು. ನಾವು ಹೇಗಿದ್ರು ಬೆಂಗಳೂರಿಗೆ ಬರ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದೇ ಟೈಮಲ್ಲಿ ಗಿರಿ ಸಹ ಇಲ್ಲಿ ಬೆಂಗಳೂರಲ್ಲಿ ಮನೆ ಮಾಡಿದ್ದು, ಹಾಲುಕ್ಸಿದ್ದು ಎಲ್ಲ ನಮಗೆ ಒಂದೇ ಟೈಮಲ್ಲಿ ಸಿಕ್ಕಿದ್ರಿಂದ ನಾವು ಅದನ್ನ ಅಟೆಂಡ್ ಮಾಡ್ದಂಗೆ ಸಹ ಆಯ್ತು. ಫೈನಲಿ ನಾವ್ ಯಾವಾಗ ಲಾಸ್ಟ್ ಬಂದಿದ್ದು, ಸೆಪ್ಟೆಂಬರ್ ಅಲ್ಲಿ ಲಾಸ್ಟ್ ಬಂದಿದ್ದು. ನಂದು ಮಂಗಳಗೌರಿ ಪೂಜೆ ಉದ್ಯಾಪನೆ ಇತ್ತು ಲಾಸ್ಟ್ ಇಯರ್. ಅವಾಗ ಶಾಪಿಂಗ್ ಅಂತ ಹಿಂಗೆ ಸುತ್ತಿದ್ವಿ. ಆಲ್ಮೋಸ್ಟ್ ಅವಾಗ ಚಿಕ್ಕಪೇಟೆ, ಮಲ್ಲೇಶ್ವರ, ಜಯನಗರ, ಫೋರ್ಟ್ ಬ್ಲಾಕ್ ಈ ತರ ಎಲ್ಲ ಸುತ್ತಾಡಿದ್ವಿ. ಈ ಸತಿ ನಾನು ಅನ್ಕೊಂಡ್ಬಂದಿದ್ದೆ ಕಮರ್ಷಿಯಲ್ ಸ್ಟ್ರೀಟ್ ಮತ್ತೆ ಗಾಂಧಿ ಬಜಾರ್ ನನ್ನ ತಲೆಯಲ್ಲಿ ಇರ್ಲಿಲ್ಲ, ಕಮರ್ಷಿಯಲ್ ಸ್ಟ್ರೀಟ್ ಇತ್ತು. ಸೊ ಅದಕ್ಕೆ ಹೋಗೋಣ ಅಂತ ಹೋಗಿದ್ದು. ಪ್ಲಸ್ ಪಾಯಿಂಟ್ ನನಗೆ ವಿದ್ಯಾರ್ಥಿ ಭವನಿಗೆ ಹೋಗಿದ್ದು. ಗಾಂಧಿ ಬಜಾರ್ ಅಲ್ಲಿ ಇದ್ದಿದ್ರಿಂದ ನಮ್ಗೆ ಶಾಪಿಂಗ್ ಸಹ ಹೆಲ್ಪ್ ಆಯ್ತು. ಬೆಂಗಳೂರಲ್ಲಿ ಇದ್ರು ನಾವೆಲ್ಲೂ ಹೋಗೇ ಇರಲ್ಲ. ಅಕ್ಕ ಬಾವು ಬಂದ್ರೇನೆ ನಾವು ಬೆಂಗಳೂರು ಎಕ್ಸ್ಪ್ಲೋರ್ ಮಾಡೋದು. ಸೊ ಅವ್ರು ಅವಾಗ ಬರ್ತಾ ಇರ್ಲಿ ಅನ್ನೋದು ನಮ್ದು ಆಶಯ. ಅಯ್ಯೋ ಇಲ್ಲ, ನಾವು ವರ್ಷಕ್ಕೆ ಒಂದ್ಸತಿನೇ ಬರೋದು. ದುಡ್ಡು ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಸ್ನೇಹಿತರೆ. ಲಿಟ್ರಲಿ ಕ್ಯಾಬ್ ಬುಕ್ ಮಾಡು, ಆಟೋ ಮಾಡು, ದೇವ್ರೆ ಹೆಂಗ್ ಹೋಗುತ್ತೆ ಜರ್ನಿ. ಟ್ರಾವೆಲಿಂಗಿಗೆ ಸಖತ್ ಖರ್ಚಾಗ್ಬಿಡುತ್ತೆ. ಅದ್ರ ಜೊತೆಗೆ ಈ ತರ ಶಾಪಿಂಗು ಏನೋ ಬೇಡ ಅನ್ಕೊಂಡ್ ಬಂದಿರ್ತೀನಿ. ಆದ್ರೂ ಈ ಕಡೆಯಿಂದ ಒಂದ್ ಬ್ಯಾಗ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಏನ್ ಮಾಡಕ್ಕಾಗಲ್ಲ, ಇಷ್ಟಪಟ್ಟಿದ್ದು ತಗೋಬೇಕಲ್ವಾ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೂ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫುಟ್ವೇರ್ ಅದು ಮಧ್ಯದಲ್ಲಿ ಆ್ಯಡ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಇದೇ ನನ್ನ ಫುಟ್ವೇರ್ಸ್ ನಾನು ತಗೊಂಡಿದ್ದು. ಶೂಸ್ ಬಂದು ಡಿಮಾರ್ಟಲ್ಲಿ ತಗೊಂಡಿದ್ದು. ಮತ್ತು ಈ 2 ಪೇರ್ ಸ್ಲಿಪ್ಪರ್ಸು ಕಮರ್ಷಿಯಲ್ ಸ್ಟ್ರೀಟು. ಬಾಟಾ ಅಂತ ಇದೆಯಲ್ಲ ಅದು ಕವಿದು, ಅದು ಸಹ ಕಮರ್ಷಿಯಲ್ ಸ್ಟ್ರೀಟ್. ಸೂರಿನ್ ಪರಿಚಯ ಮಾಡಿಸ್ತೀನಿ. ಸರಿ, ಇವರು ನಮ್ಮ ಹೀರೋ, ನಮ್ಮ ಕವಿತನ್ ಹೀರೋ ಇವರು. ಸೂರಿ ಏನಾದ್ರು ಹೇಳಿ ನಮ್ಮ ವಿಡಿಯೋ ಮಾತಾಡಿ. ನಾಳೆ ನಾವು ಊರಿಗೆ ಹೋಗ್ತಿದೀವಿ, ಖುಷಿ ಆಗ್ತಿದ್ಯಾ? ಇಲ್ಲ, ನಿಜವಾಗ್ಲೂ ಏನ್ ಅನಿಸ್ತೈತೆ ಅಂತ ಜೋರಾಗಿ ಮಾತಾಡ್ಬೇಕು. ತುಂಬಾ ಬೇಜಾರಾಗ್ತೈತೆ. ಇಲ್ಲ, ನಿಜವಾಗ್ಲೂ ಮನ್ಸಿಗೆ ಖೇದ ಉಂಟಾಗಿದೆ. ಅದೇನ್ ನಾನು ಹೇಳೋಣ ಅಂತ ಹೊರದೆ, ನಾನು ನೋಡ್ಸ್ ಬೇರೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ಬಾರ್ದು ಅಂತ ಸುಮ್ಮನೆ. ನಿಜವಾಗ್ಲೂ ತುಂಬಾ ನೋವಾಗ್ತಾ ಇದೆ. ನಾವು ಅವ್ರು ಇವತ್ತೇ ಹೋಗ್ತೀನಿ ಅಂದ್ರು, ಬಟ್ ನಾನು
ಮತ್ತೆ ನಮ್ಮ ರಾಣಿ ಮೇಡಮ್ ಅವರು ಇಬ್ರು ರಾಣಿ ಅಂದ್ರೆ ಇವಳೆ ಹ್ಮ್. ರಾಣಿ. ಅವರು ಇಬ್ರು ಸೇರಿ ಇಲ್ಲ ನಾಳೆ ಅಂತ ಉಳಿಸ್ಕೊಂಡಿದ್ದೀವಿ. ಏನಕ್ಕೆ ಅಂತಂದ್ರೆ ತುಂಬಾ ನಮಗೆ ತುಂಬಾ ಬೇಜಾರಾಗುತ್ತೆ, ಹೋದ್ರೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಹೋಗ್ಬಾರ್ದು, ಈಗ ನಾಳೆನೂ ಉಳ್ಕೊಳ್ಳಿ ಅಂತ ನಾವು, ಬಟ್ ನಾವು ಕೆಲ್ಸಕ್ಕೆ ಹೋದಾಗ ಇವ್ರು ಇನ್ನೇ ಮಾಡ್ತಾರೆ ಇಬ್ರು ಅಂತ. ಇವ್ರಿಬ್ರು ಕೆಲ್ಸಕ್ಕೆ ಹೋದಾಗ ನಾವಿಬ್ರು ಏನ್ ಮಾಡೋದು, ಮೋಹನ್ಗೂ ಅಲ್ಲಿ ಕೆಲಸ ಇದೆ. So- ಆದ್ಮೇಲೆ ನೆಕ್ಸ್ಟ್ ಇನ್ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಇಲ್ಲ ಏನಕ್ಕೋ ಹೋಗ್ಬೇಕು ಅನ್ನೋ ಸಮಾಧಾನದಿಂದ ನಾವು ಮೀಟ್ ಆಗ್ತಿದೀವಿ ನಿಜ. ಬಟ್ ಒಂದೇನು ಅಂತಂದ್ರೆ ಇವ್ರು ಬರೋದು 2-3 ಡೇಸ್ ಇದ್ದಂಗೆ ನಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಬರ್ತಾರೆ ಬರ್ತಾರೆ ಅಂತ. ಯಾವತ್ತು ಬರ್ತಾರೆ, ಆಲ್ಮೋಸ್ಟ್ ಗುರುವಾರ ಬರ್ತಾರೆ ಅಂತಂದ್ರೆ ನಾವು ಸೋಮವಾರದಿಂದ ಎಕ್ಸೈಟ್ಮೆಂಟ್ ಇರುತ್ತೆ. ಗುರುವಾರ ಎಷ್ಟೊತ್ತಿಗೆ ಆಗುತ್ತೆ, ನೈಟ್ ಎಷ್ಟೊತ್ತಿಗೆ ಆಗುತ್ತೆ, ಆಮೇಲೆ ಗುರುವಾರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಬರ್ತಾರೆ 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 ಅಂತ. ಸೊ ನಾವು ಟ್ರೈನು ಹತ್ತಿದ್ರು, ಟ್ರೈನು ಕ್ವಾಟ್ಲಿ ಬರೋ ಅಷ್ಟೊತ್ತಿಗೆ ಒಂದ್ 20 ಸತಿ ಫೋನ್ ಮಾಡಿರ್ತಾರೆ. ಮಾಡ್ತಾರೆ. ಬಂದು ಹೇಳ್ಬೇಕು ಸ್ನೇಹಿತರೆ, ಇವಳೇನೋ ನನ್ನ ಕಸಿನ್, ನನ್ನ ತಂಗಿ, ಸ್ವಂತ ತಂಗಿ ಇದ್ದಿದ್ರೆ ನನ್ನನ್ನು ಹೆಂಗ್ ಟ್ರೀಟ್ ಮಾಡ್ತಿದ್ಲು, ಎಷ್ಟು ಕೇರ್ ಮಾಡ್ತಿದ್ಲು, ಎಷ್ಟು ಇಷ್ಟಪಡ್ತಿದ್ಲು. ಇವಳು ನನಗೆ ಅಷ್ಟೇ ಅದನ್ನೆಲ್ಲ ಕೊಟ್ಟಿದ್ದಾಳೆ, ಅಷ್ಟು ಪ್ರೀತಿ ಮಾಡ್ತಾಳೆ, ಅಷ್ಟು ಕೇರ್ ಮಾಡ್ತಾಳೆ, ಅಷ್ಟು ಸ್ವಂತ ತಂಗಿ ತರಾನೇ ನಡ್ಕೋತಾಳೆ. ಇವಳ ಜೊತೆ ಇನ್ನೊಬ್ಳು ನನ್ಗೆ ಅಪ್ಪಿ ಅಂತ ಇದ್ದಾಳೆ, ಅವಳು ಸಹ ಇವಳ ತರಾನೇ, ಅವಳು ನನ್ನನ್ನು ಅಷ್ಟೇ ಇಷ್ಟಪಡ್ತಾಳೆ. ಬಟ್ ಅವಳು ನೆಕ್ಸ್ಟ್ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ತೀನಿ. ಅಷ್ಟು ಪ್ರೀತಿ ಕೊಡ್ತಾಳೆ. ಇವಳ್ದು ಓಕೆ, ಇವಳು ನಮ್ಮನ್ನ ಅಷ್ಟು ಇಷ್ಟಪಡೋದ್ರಲ್ಲಿ ಏನೋ ಆಶ್ಚರ್ಯ ಇಲ್ಲ, ಯಾಕಂದ್ರೆ ನಾವು ಚಿಕ್ಕದ್ರಿಂದನೂ ಫಸ್ಟಿಂದನೂ ಕ್ಲೋಸ್. ಬಟ್ ಇವಳಷ್ಟೇ ಈಕ್ವಲ್ ಆಗಿ ನಮಗೆ ಸೂರಿನೂ ಅಷ್ಟೇ ನನ್ನನ್ನಾಗ್ಲಿ ಮೋಹನ್ ಅಷ್ಟು ಇಷ್ಟಪಡ್ತಾರೆ, ಕೇರ್ ಮಾಡ್ತಾರೆ. ಅವ್ರ ಮನೆಗೆ ಬಂದ್ರೆ ನಮ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇವಾಗ ನಮ್ ಕಡೆ ಅಂತ ಇವಳು ನಮ್ಮನ್ನ ಅಷ್ಟು ಟ್ರೀಟ್ ಮಾಡೋದ್ರಲ್ಲಿ ಯಾವ್ದೇ ಆಶ್ಚರ್ಯ ಇಲ್ಲ. ಬಟ್ ಸೂರಿ ಇವಳಿಗಿಂತ ಒಂದ್ ಕೈ ಜಾಸ್ತಿ ಇವ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದ್ ನಮ್ಗೆ ಇನ್ನೂ ಕಂಫರ್ಟ್ ಆಗಿ ಇಲ್ಲಿ 2-3 ದಿನ ಇರೋದಕ್ಕೆ ಇನ್ನೂ ನಮಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಮಗೆ ಏನು ಒಂಥರ ಇವ್ರು ಅವಾಗ್ಲೇ ಹೇಳ್ದಾಗ ನಮ್ಮನೇಲೆ ನಾವ್ ಇದೀವಿ ಅನ್ನೋಷ್ಟು ಫ್ರೀಯಾಗಿ ಆರಾಮಾಗಿರ್ತೀವಿ. ಸೊ ನಮಗೂ ಇಲ್ಲಿಗೆ ಬರಕ್ಕೆ ಎಷ್ಟು ಖುಷಿ ಇರುತ್ತಾ, ಬಂದಿದ್ದಾಗ ಒಂದ್ 3-4 ದಿನ ಎಷ್ಟು ಬೇಗ ಕಳೆಯುತ್ತೆ ಅಂತಾನೆ ಗೊತ್ತಾಗಲ್ಲ. ಇವಾಗ ಅಷ್ಟೇ ಬೇಜಾರಾಗ್ತಿದೆ. ನಾಳೆ ನಾವು ಫೈನಲಿ ಹೊರಡ್ಬೇಕು. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಏನ್ ಮಾಡ್ಬೇಕು, ಒಂದೇ ಒಂದು ಲೈಕ್, ಒಂದೇ ಒಂದು ಕಮೆಂಟ್, ಒಂದೇ ಒಂದು ಶೇರ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಹೋಗ್ಬೇಕಿನ್ ಸ್ನೇಹಿತರೆ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಯು ಆಲ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಪ್ರೀತಿಯ ಪುಟ್ಟಸ್ ದುನಿಯಾ.